ಸೈನ್ಯಗಳ ಮಧ್ಯೆ ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನ ಇದಕ್ಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಣಯವಾಗಿ ಪರಿಗಣಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ಧನಂಜಯ 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 ನನ್ನ ಪ್ರಾಣ ಪ್ರಿಯ, ವೀಕ್ಷಿಸಿದೆ ಎರಣ ಭುವಿಯ, ವೀಕ್ಷಿಸಿದೆ ಎರಣ ಭುವಿಯ. ಗಳಿಸಿದೊಡೆ ನೀನೆ ಧನ್ಯ, ಜಯವ ಗಳಿಸಿದೊಡೆ ನೀನೆ ಧನ್ಯ. ಧನಂಜಯ ಧನಂಜಯ. ಪಾರ್ಥ ಪರಮಾತ್ಮ, ಭೀಷ್ಮ ಪಿತಾಮಹರು, ಶ್ವೇತವಸನಧರಿ ಭೀಷ್ಮ ಪಿತಾಮ ರಥರೂಢರಾಗಿ ಹತಾಟಿಯ ನೋಡು. ಪಾರ್ಥ ಪರಮಾತ್ಮ, ಶ್ವೇತವಸನಧರಿ ಭೀಷ್ಮ ಪಿತಾಮ ರಥರೂಢರಾಗಿ ಹತಾಟಿಯ ನೋಡು. ಆಜಾನುಬಾಹು ಭುಜಬಲಾಢ್ಯರು, ಆಜಾನುಬಾಹು ಭುಜಬಲಾಢ್ಯರು, ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ. ಅರ್ಜುನ ಪರಮಾತ್ಮ, ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ. ಹನ್ನೊಂದ ಚೋಹಿನಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರೆ, ಹನ್ನೊಂದ ಚೋಹಿನಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರೆ. ಇಂದು ಅವರ ಗೆದ್ದು ವಿಜಯ ಸಾಧಿಸು, ಇಂದು ಅವರ ಗೆದ್ದು ವಿಜಯ ಸಾಧಿಸು. ಧನಂಜಯ 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 ನನ್ನ ಪ್ರಾಣ ಪ್ರಿಯ, ವೀಕ್ಷಿಸಿದೆ ಎರಣ ಭುವಿಯ, ವೀಕ್ಷಿಸಿದೆ ಎರಣ ಭುವಿಯ. ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ, ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ. ನೆರೆದಿದ ಸೈನ್ಯದ ಮಹಾಪೂರ, ನೆರೆದಿದ ಸೈನ್ಯದ ಮಹಾಪೂರ. ಜಯವ ಗಳಿಸಿದೊಡೆ ನೀನೆ ಧನ್ಯ, ಜಯವ ಗಳಿಸಿದೊಡೆ ನೀನೆ ಧನ್ಯ. ಧನಂಜಯ ಧನಂಜಯ ಧನಂಜಯ. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗ ಬಲ ಸಮೇತನಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮೀಲಿತವಾದ ದೊಡ್ಡ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಆಪ್ತರಾದ ಕರ್ಣ ದುಶ್ಯಾಸನೊಡಗೂಡಿ ಸೇನಾ ರಚನೆಯನ್ನು ಪರೀಕ್ಷಿಸುತ್ತಿರುವನು. ಇತ್ತ ನೋಡು ಪಾರ್ಥ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಸ್ತ್ರ ರಥಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ಕೌರವನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಾಂಶವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿಯಾದ ಭೀಷ್ಮನು. ನೆರೆಗೂದಲಿನಿಂದ ತುಂಬಿರುವ ಆತನ ಮಸ್ತಕದಲ್ಲಿ ಅಧಿಕಾರ ಮಕಟವು ಬೆಳಗುತ್ತಿರುವುದು. ಅರ್ಜುನ, ಆತನು ನಿನ್ನ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿಜ್ಯೋತಿ. ಈ ಯುದ್ಧವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಆತನಿಗೆ ಒಂದು ಸಾರಿ ವಂದಿಸು ಪಾರ್ಥ.
ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಜೈ ಶಂಕರ. ಪರಮಾತ್ಮ, ಏಕೆ ಮಿತ್ರ? ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲೆನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉದ್ಧಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಜನಾರ್ದನ 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 ಮಾಧವ ಮಾಧವ. ಪರಮಾತ್ಮ, ಅರ್ಜುನ, ಜನಾರ್ದನ ಹರಿ ದೀನೋದಾರಿ ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೇನು ನಿನ್ನ, ಹರಿ ಬೇಡುವೇನು ನಿನ್ನ. ಸಾಧಿಸಲೆಂದು ಹರಿ ಯುದ್ಧವನು ನಾ. ಪರಮಾತ್ಮ, ಪಾರ್ಥ, ಸಾಧಿಸಲೆಂದು ಹರಿ ಯುದ್ಧವನು ನಾ. ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೇನು ನಾ, ಹರಿ ಬೇಡುವೇನು ನಾ. ಕೊಲ್ಲಲಾರೆನು ಒಂದು ಬಾಂಧವರನು ನಾ. ಕೃಷ್ಣ, ಕೊಲ್ಲಲಾರೆನು ಒಂದು ಬಾಂಧವರನು ನಾ. ಕೊಲ್ಲಲಾರೆನು ಗುರು ಹಿರಿಯರನು ನಾ. ಪರಮಾತ್ಮ, ಪಾರ್ಥ, ಕೊಲ್ಲಲಾರೆನು ಗುರು ಹಿರಿಯರನು ನಾ. ಕೈಲಿಡಿದಾಗ ನೀವ ಜಾರಿತು, ಕೈಲಿಡಿದಾಗ ನೀವ ಜಾರಿತು. ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ, ಹರಿ ಬೇಡುವೇನು ನಾ, ಹರಿ ಬೇಡುವೇನು ನಾ. ಜನಾರ್ದನ ಜನಾರ್ದನ ಜನಾರ್ದನ. ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯಿಂದ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ನಾಲಿಗೆ ಒಣಗುತ್ತಿರುವುದು, ಕೈಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಪರಮಾತ್ಮ, ಪಾರ್ಥ, ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರೆಲ್ಲೆಷ್ಟು ಮಂದಿಯ ಧಮನಿಗಳಲ್ಲಿ ಭರತ ವಂಶ ರಕ್ತವು ಹರಿಯುತ್ತಿರುವುದು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು. ಇವು ಯುದ್ಧವೇ ನನಗೆ ಬೇಡ, ರಥವನ್ನು ಹಿಂದಿರಿಸು ಮಿತ್ರ. ಕಂಡೀವಿ, ಇಂತಹ ವಿಷಮಾವಸಾರದಲ್ಲಿ ಈ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯನಾಗಿ ಜನಿಸಿ ಅನಾರಿನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ.
ಯುದ್ಧವು ಕ್ಷತ್ರಿಯ ಧರ್ಮ. ಈ ಮನೋವಿಕಾರವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದಿಟ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಸ್ವಜನ ವಧೆಯೂ ನನಗೆ ಸಲ್ಲದು ದೇವ. ಯಾರನ್ನು ಯಾರು ವಧಿಸುವರು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದರಿಂದ ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಷ್ಕ್ರಿಯವಾಗುವು. ಆದರೆ ನಾನು ಏಡಿಯಲ್ಲ ಕೃಷ್ಣ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗುವೆನು. ಹೇಳು ದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ತನ್ನ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಪಕೀರ್ತಿ ಬಾಜನ ನೆನೆಸುವೆ. ನಿಂತಹ ಸಂಭಾವಿತನಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಆದ್ದರಿಂದ ಈ ಮನೋವಿಕಾರವನ್ನು ತ್ಯಜಿಸಿ ಕರ್ತವ್ಯ, ಕ್ಷತ್ರಿಯನಿಗೆ ಯುದ್ಧವೇ ಕರ್ತವ್ಯ. ನಿನ್ನ ಕರ್ತವ್ಯವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ಕೃಷ್ಣ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ನಿರ್ದಿಷ್ಟ ಕರ್ಮವನ್ನು ಆಚರಿಸುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಮೋಕ್ಷವನ್ನೂ ಹೊಂದುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಶೂಪ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ನಾನು ನೀನು ಕೂಡ ಹಿಂದೆ ನಾವು ಇಬ್ಬರು ಅನೇಕ ಸಾರಿ ಜನಿಸಿರುವವು, ಮುಂದೆಯೂ ಜನಿಸಿರುವವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉತ್ಥಾನವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ನಿಮ್ಮ ಅವತಾರದ ಗುರುತುಗಳೇನು? ನಿಮ್ಮನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾ ಸ್ವರೂಪಿ ದರಿದ್ರಿ ಎನಿಸಿ ವಿಶ್ವ ಜಗತ್ತನ್ನು ಆವರಿಸುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವಾಗಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ಆವರಿಸಿರುವೆನು. ಮನೋಬಿದ್ದ ಅಹಂಕಾರಗಳೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಎಚ್ಚರಗೊಳಿಸಿ ಆತ್ಮದ ಅವಸಾನದ ದಾರಿಯಲ್ಲಿ ನಡೆಸುವೆನು. ನನ್ನ ವಿಭೂತಿಗಳು ಅನೇಕ, ಅನನ್ಯ, ಅಗಣ್ಯ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು. ನಿಮ್ಮಿ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸು, ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನೆಪ ಮಾತ್ರಕ್ಕೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶೀಲನಾಗಿ ವಿಜಯವನ್ನು ಪಡೆಯುವೆ. ಅಬ್ಬ, ಎಂಥ ಭಯಾನಕ ರೂಪವಿದು! ಮಾನವ ಶಕ್ತಿಗಳಿಂದ ಇದನ್ನು ನೋಡಲಾರೆನು ಪ್ರಭು. ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾ
ಸ್ಥಿರ ಚಿತ್ತವಾಯಿತು ದೇವಾ. ಕಿಂಕರನ ಮೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣು ಶರಣು ಗಿರಿದಾರಿ ಗಿರಿದಾರಿ, ಶರಣರ ಪೊರೆಯೋ ದೀನರ ನಿಧಿಯೇ, ಶರಣರ ಪೊರೆಯೋ ದೀನರ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ, ಮಾಡು ಕೃಪೆಯನು ಪಾಮರನೆನ್ನೋಳು, ಮಾಡು ಕೃಪೆಯನು ಪಾಮರನೆನ್ನೋಳು, ಭೀಕರ ರೂಪದ ಬೇಗೆಯ ಸಹಿತೆ, ಭೀಕರ ರೂಪದ ಬೇಗೆಯ ಸಹಿತೆ, ಶರಣರ ಪೊರೆಯೋ ದೀನರ ನಿಧಿಯೇ, ದಾರಿ ಕಾಣದೆ ಕೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಭಯವನ್ನು ಪ್ರಾಣಸಕ ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಆವಯೋಚನೆಯು ಬೇಡ ಪಾರ್ಥ, ಅನುಸಾರ ಅವರವರ ಕರ್ಮಾನುಸಾರ, ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತಥಾತ್ಮಾನಂ ಸೃಜಾಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ. जय मंगलदाय हरिये, जय पावनदारि मुरारी, जय मंगलदायक हरिये, मंगलवन शुभ श्रीलोला जय, मंगलवर शुभ श्रीलोला जय, जय 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 मंगलदायक
ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಶ್ರೀಮದ್ ರಮಣ ಗೋವಿಂದ ಆಂಜನೇಯ ಪಾದಾರಗತಿ ಗೋವಿಂದ ಶ್ರೀಕೃಷ್ಣನ ಪಾದಾರಗತಿ ಗೋವಿಂದ ತಾಂಡವೇಶ್ವರ ಸ್ವಾಮಿಯ ಪಾದಾರಗತಿ ಗೋವಿಂದ ಚಿತ್ತಾರಣಿಮರ ಪಾದಾರಗತಿ ಗೋವಿಂದ ವಜ್ರೇಶ್ವರಿ ತಾಯಿ ಪಾದಾರಗತಿ ಗೋವಿಂದ ಹರ ನಮಃ ಪಾರ್ವತೀಪತಿಯೇ ಹರ ಹರ ಮಹದೇವ ಫಲೋ ಬರಪುರಕ್ಕೆ ಬರಲಿಲ್ಲ ಫಲೋ ಬರಪುರಕ್ಕೆ ಇನ್ನು ಬರಬೇಕು ಫಲೋ ಬರಪುರಕ್ಕೆ ಶ್ರೀ ಹೆಜ್ಜಾಜಿ ಮಾರಮ್ಮ ಕೃಪಾ ಕೈಲಿಗೆ ಮುಕ್ತವಾಗಿದೆ. ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಎಲ್ಲ ಪಾದಗಳು ವೇದಿಕೆ ಆಗಮಿಸಿ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮಧುರ ಮಂಡ್ಯ ರಂಗಕಲಾ ಟ್ರಸ್ಟ್ ಹಾಗೂ ಶ್ರೀ ವಜ್ರೇಶ್ವರ ಡ್ರಾಮಾ ಸಂಸ್ಥೆ ವತಿಯಿಂದ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ.